ರಾಜ್ಯದ ರೈತರ ಮೇಲೆ ಮಹಾಯುದ್ಧದ ಎಫೆಕ್ಟ್ ತಟ್ಟಿದೆ. ಪಪ್ಪಾಯಿ ಬೆಳೆದಂತಹ ರೈತರಿಗೆ ಯುದ್ಧದ ಬಿಸಿ ತಟ್ಟಿದೆ. ಗಲ್ಫ್ ದೇಶಗಳಿಗೆ ರಫ್ತಾಗ್ತಾ ಇದ್ದಂತಹ ಪಪ್ಪಾಯಿ ಈಗ ರಫ್ತಾಗ್ತಾ ಇಲ್ಲ. ಎಲ್ಲ ರಫ್ತನ್ನ ಬಂದ್ ಮಾಡಲಾಗಿದೆ. ಹರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದೆ. ಹೀಗಾಗಿ ಇದರಿಂದ ಪರಿಣಾಮ ರೈತರು ಕೂಡ ಸಂಕಷ್ಟ ಅನುಭವಿಸುವಂತಾಗಿದೆ. ರೈತರಿಗೆ ನಷ್ಟ ಉಂಟಾಗಿದೆ. ಬೆಲೆ ಕುಸಿತ ಆಗಿ ರೈತರು ಕಂಗಾಲಾಗಿದ್ದಾರೆ. ಯುದ್ಧಕ್ಕೂ ಮುನ್ನ 1 ಕೆಜಿಗೆ 20 ರಿಂದ 30 ರೂಪಾಯಿ ಬೆಲೆ ಇತ್ತು. ಈಗ 5 ರಿಂದ 8 ರೂಪಾಯಿಗೆ ಈ ಬೆಲೆ ಕುಸಿದಿದೆ. ಕೆಜಿ ಪಪ್ಪಾಯ ಬೆಲೆ 5 ರಿಂದ 8 ರೂಪಾಯಿಯಷ್ಟು ಆಗಿದೆ. ಇದರಿಂದಾಗಿ ಪಪ್ಪಾಯ ಬೆಳೆದಂತಹ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ. ಯಾದಗಿರಿ ಜಿಲ್ಲೆಯ ರೈತರು ಕಣ್ಣೀರಾಗ್ತಿದ್ದಾರೆ. ಮುಸ್ಲಿಂ ಕಂಟ್ರಿಗಳಿಗೆ ಅತಿ ಹೆಚ್ಚು ಪಪ್ಪಾಯ ಬೆಳೆಯನ್ನ ರಫ್ತಾಗ್ತಿತ್ತು. ಆದರೆ ಈಗೇನಾಗಿದೆ ಅಂತಂದ್ರೆ ಈ ಯುದ್ಧದ ಭೀತಿಯಿಂದಾಗಿ ಈ ದೇಶದಿಂದ ನಮ್ಮ ದೇಶದಿಂದ ಪಪ್ಪಾಯ ಬೆಳೆಗಾರರ ಒಂದು ಪಪ್ಪಾಯವನ್ನ ರಫ್ತಾಗ್ತಾ ಇಲ್ಲ. ಹಂಗಾಗಿ ನಾವು ಈ ಬಾರಿ ಪಪ್ಪಾಯ ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಾರರಿಗೆ ಅತ್ಯಂತ ಸಂಕಷ್ಟದ ದಿನಗಳು ಎದುರಾಗಿದೆ. ಈಗ ಬೆಳೆ ತೋಟದಲ್ಲೇ ನಿಂತು ಕೊಳಿಲಿಕ್ಕತ್ತದ. ಯಾರು ಅದು ಹೋದ ಸಲ ನಮ್ಗೆ ಪಪ್ಪಾಯಿ 40 ರೂಪಾಯಿ ಮತ್ತು 50 ರೂಪಾಯಿ ಬೆಲೆ ಇರ್ತಕ್ಕಂಥದ್ದು ಈಗ ಕೇವಲ 8 ರೂಪಾಯಿ ಸಹಿತ ಯಾರು ಕೇಳ್ತಾ ಇಲ್ಲ. ಹಂಗಾಗಿ ಭಾರಿ ಸಂಕಷ್ಟದ ಪರಿಸ್ಥಿತಿಯೊಳಗೆ ನಾವು ಅದೀವಿ ಈಗ ಪಪ್ಪಾಯ ಬೆಳೆಗಾರರು. ಹಿಂಗಾದ್ರೆ ತೋಟಗಾರಿಕೆ ಮಾಡಬೇಕು ಅಥವಾ ಅದೇ ಭತ್ತದ ಗದ್ದೆಗಳನ್ನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಆಟೋ ಗ್ಯಾಸ್ ಅಭಾವದ ಅಸಲಿಯತ್ತನ್ನ ತಿಳಿಯೋದಕ್ಕೆ ಪತ್ತೆ ಮಾಡೋದಕ್ಕೆ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ಆಟೋ ಗ್ಯಾಸ್ ಬಂಕ್ಗಳ ಮೇಲೆ ಅಧಿಕಾರಿಗಳಿಂದ ದಾಳಿ ಮಾಡಲಾಗಿದೆ. ಆಹಾರ ಇಲಾಖೆ ಅಧಿಕಾರಿಗಳಿಂದ ಬೆಂಗಳೂರಲ್ಲಿ ರೇಡ್ ಮಾಡಲಾಗಿದೆ. ಗ್ಯಾಸ್ ಸ್ಟಾಕ್ ಇದ್ರೂ ಕೂಡ ವಿತರಣೆ ಮಾಡ್ತಾ ಇಲ್ಲ ಕೆಲವು ಬಂಕ್ಗಳು ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಬಂಕ್ಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ದರ ಏರಿಸಿರುವಂತಹ ಬಂಕ್ಗಳ ಲೈಸೆನ್ಸ್ ಅನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ. ಕೃತಕ ಅಭಾವ ಸೃಷ್ಟಿ ಮಾಡಲಾಗ್ತಾ ಇದೆ ಎನ್ನುವಂತ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಸರ್ಕಾರ ಪೂರೈಕೆ ಮಾಡ್ತಾ ಇದ್ರೂ ಕೂಡ ಕೆಲವೊಂದು ಕಡೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಸ್ಟಾಕ್ ಇಟ್ಕೋತಿದ್ದಾರೆ. ಆಮೇಲಿಂದ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದಕ್ಕೆ ಸ್ಟಾಕ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಇತ್ತು. ಹೀಗಾಗಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಮೊದಲಿಂದನೂ ಕೂಡ ಒಂದು ಆರೋಪ ಕೇಳಿ ಬರ್ತಾ ಇತ್ತು, ಅಂದ್ರೆ ಕೃತಕ ಅಭಾವವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಈ ಅಡುಗೆ ಸಿಲಿಂಡರ್ ಆಗ್ಲಿ ಅಥವಾ ಈ ಆಟೋ ಗ್ಯಾಸ್ LPG ಆಗ್ಲಿ, ಅವರು ಸ್ಟಾಕ್ ಇದ್ರೂ ಕೂಡ ಕೆಲವೊಂದು ಕಡೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದಕ್ಕೆ ಕೃತಕ ಅಭಾವ ಸೃಷ್ಟಿಸಿದ್ದಾರೆ ಅಂತ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಏನೆಲ್ಲ ಮಾಹಿತಿ ಲಭ್ಯ ಆಗಿದೆ? ಚೈತ್ರ, ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಈ ಒಂದು ಕಂಪ್ಲೇಂಟ್ ಇತ್ತು. ಅಂದ್ರೆ ಬೆಂಗಳೂರಿನ ಅನೇಕ LPG ಬಂಕ್ಗಳಲ್ಲಿ LPG ಅವೈಲೇಬಲ್ ಇದ್ರೂ ಕೂಡ ಅದನ್ನ ಕೊಡ್ತಾ ಇಲ್ಲ. ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ, ಅಂದ್ರೆ ದಿನದಿಂದ ದಿನಕ್ಕೆ ದರವನ್ನ ಏರಿಕೆ ಮಾಡೋದಕ್ಕೋಸ್ಕರ, ಲೀಟರ್ ಆಟೋ LPG ದರವನ್ನ ಏರಿಕೆ ಮಾಡೋದಕ್ಕೋಸ್ಕರ ಈ ರೀತಿಯಾದಂತಹ ಬಂಕ್ ಅಲ್ಲಿ ಸ್ಟಾಕ್ ಇಲ್ಲ ಅನ್ನುವಂತಹ ಬೋರ್ಡ್ ಅನ್ನ ಅಳವಡಿಕೆ ಮಾಡ್ತಾರೆ. ಏಕಾಏಕಿಯಾಗಿ ಬಂಕ್ಗಳಿಂದ ಹೊರಹೋಗಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ ಅನ್ನುವಂತಹ ಆರೋಪ ಸಾಕಷ್ಟು ದಿನಗಳಿಂದಲೂ ಆಟೋ ಚಾಲಕರು ಮಾಡ್ತಾ ಇದ್ರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಚಿವ ಮುನಿಯಪ್ಪ ಅವರಿಗೂ ಕೂಡ ಮನವಿ ಮಾಡಿ ಅವರಿಗೂ ಕೂಡ ಸರ್ ಇದಕ್ಕೊಂದು ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಕೂಡ ತಿಳಿಸಿದ್ರು. ಅವರು ಕೂಡ 10ನೇ ತಾರೀಕು ಖಾಸಗಿ ಬಂಕ್ನ ಮಾಲೀಕರ ಜೊತೆಗೆ ಸರ್ಕಾರಿ ಸ್ವಾಮ್ಯದ ಬಂಕ್ನ ಮಾಲೀಕರ ಜೊತೆಗೆ ಸಭೆಯನ್ನ ಮಾಡೋದಾಗಿ ಭರವಸೆಯನ್ನ ಕೊಟ್ಟರು. ಅದಕ್ಕೂ ಮಧ್ಯ ಈಗ ವಿವಿಧ ಹಂತದಲ್ಲಿ ಅಧಿಕಾರಿಗಳು ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಬಂಕ್ಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮಹದೇವಪುರ ಆಗ್ಲಿ ಅಥವಾ ವಿಜಯನಗರ ಆಗ್ಲಿ, JC ರೋಡ್ ಆಗ್ಲಿ, ಎಲ್ಲ ಭಾಗದಲ್ಲೂ ಕೂಡ ಖುದ್ದು ಅಧಿಕಾರಿಗಳು ಬಂಕ್ಗಳಿಗೆ ಹೋಗಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಬಂಕ್ ಅಲ್ಲಿ LPG ಸ್ಟಾಕ್ ಇದೆಯಾ ಇಲ್ವಾ ಇದನ್ನ ಮೊದಲು ನೋಡ್ತಾ ಇದ್ದಾರೆ. ಸ್ಟಾಕ್ ಇದ್ದು ಏನಾದರೂ ವಾಪಸ್ ಹೋಗಿ ಅನ್ನುವಂತಹ ಚಿತ್ರಣ ಇದ್ರೆ ಕೆಲವು ಕಡೆ ಕಾನೂನು ಕ್ರಮವನ್ನು ಕೈಗೊಳ್ಳೋದಾಗಿ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇನ್ನ ಕೆಲವು ಕಡೆ ಈ ರೀತಿಯಾಗಿ ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಅರಿವು ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೋಫಾರ್ ಇದುವರೆಗೂ ಎಲ್ಲೂ ಕೂಡ ಏನೋ ಬಂಕಲ್ಲಿ LPG ಅನ್ನ ಇಟ್ಕೊಂಡು ಸ್ಟಾಕ್ ಇಲ್ಲ ಅಂತ ಹೇಳಿರುವಂತಹ ಚಿತ್ರಣ ಕಂಡು ಬಂದಿಲ್ಲ. ಇವತ್ತು ಸುಮಾರು ಕಡೆಯಲ್ಲಿ ವಿಸಿಟ್ ಅನ್ನ ಮಾಡಿ ಪರಿಶೀಲನೆಯನ್ನು ಕೂಡ ನಡೆಸಿರುವಂತಹ ಚಿತ್ರಣ ಕಂಡು ಬಂತು. ಈ ಒಂದು ವಿಸಿಟ್ ಮಾಡುವಂತಹ ಪ್ರಕ್ರಿಯೆ ಏನು ಇದು ಇವತ್ತಿನಿಂದ ಇನ್ನೂ ಜಾಸ್ತಿ ಚುರುಕು ಪಡ್ಕೊಳ್ಳುತ್ತೆ. ಬೆಂಗಳೂರಿನ ಅನೇಕ ಬಂಕ್ಗಳಲ್ಲಿ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡುವಂಥದ್ದು. ಚೈತ್ರ, ಧನ್ಯವಾದ ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ. ವಾರದ ಬಳಿಕ ಬಂಕ್ಗೆ ಬಂದು ಆಟೋ LPGಯನ್ನು ಭರ್ತಿ ಮಾಡಿಸಿಕೊಳ್ಳೋದಕ್ಕೆ ಕಿಲೋಮೀಟರ್ ವರೆಗೂ ಕೂಡ ಕ್ಯೂ ನಿಂತಿದ್ದಾರೆ. ವಾರದ ನಂತರ ಬಂಕ್ಗೆ LPG ಬಂದಿರುವಂತದ್ದು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡು LPG ಫಿಲ್ ಮಾಡಿಸ್ಕೊಳ್ತಿದ್ದಾರೆ.
ಮಂಡ್ಯ ನಗರದ ಸೂಪರ್ ಗ್ಯಾಸ್ ಬಂಕ್ ಬಳಿಯಲ್ಲಿ ಜನರು ಕ್ಯೂ ನಿಲ್ತಿದ್ದಾರೆ. ವಾರದ ನಂತರ ಮಂಡ್ಯಗೆ LPG ಸರಬರಾಜಾಗಿದೆ. ಹೀಗಾಗಿ ಆಟೋ ಚಾಲಕರೆಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ. ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಕಾಯ್ತಾ ಇದ್ರು ಆಟೋ ಚಾಲಕರು. ಕ್ಯೂ ನಿಂತ್ಕೊಂಡು ಈಗ LPG ಗ್ಯಾಸ್ ತುಂಬಿಸ್ಕೊಳ್ತಿದ್ದಾರೆ. ನಗರದ ರೈಲ್ವೆ ನಿಲ್ದಾಣದ ಬಳಿಯಲ್ಲಿರುವಂತಹ ಬಂಕ್ ಇದು. ಗ್ಯಾಸ್ ಬಂದಿರುವ ಮಾಹಿತಿಯನ್ನ ತಿಳಿದು ಆಟೋಗಳು ಬಂದು ಸಾಲು ಸಾಲಾಗಿ ಬಂಕ್ ಮುಂದೆ ನಿಂತಿವೆ. ಕಿಲೋಮೀಟರ್ವರೆಗೂ ಕೂಡ ಒಂದರ ಹಿಂದೆ ಒಂದರಂತೆ ಆಟೋಗಳು ಸಾಲುಗಟ್ಟಿ ನಿಂತಿವೆ. ವಾರದಿಂದ ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ರು ಆಟೋ ಚಾಲಕರು. ಈಗ LPG ಬಂದಿದೆ ಎನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಎಲ್ಲ ಆಟೋದವರು ಬಂದೀಗ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಿದ್ದಾರೆ. ಇಂಧನ ಪೂರೈಕೆಯಲ್ಲಿ ಕೂಡ ಕೇಂದ್ರ ರಾಜಕೀಯ ಮಾಡ್ತಾ ಇದೆ. DCM DK ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಭಾರತಕ್ಕೆ ಬಂದಂತಹ ಶಿಪ್ಗಳು ಗುಜರಾತ್ಗೆ ತೆರಳ್ತಾ ಇವೆ. ಅವರು ಉತ್ತರ ಭಾರತದ ಜನರನ್ನ ಮಾತ್ರ ನೋಡ್ತಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ DK ಶಿವಕುಮಾರ್. ಹುಬ್ಬಳ್ಳಿಯಲ್ಲಿ DKಶಿ ಈ ಹೇಳಿಕೆಯನ್ನ ನೀಡಿರುವಂತದ್ದು. ಉತ್ತರ ಭಾರತದ ಜನರನ್ನ ಮಾತ್ರ ನೋಡ್ತಿದ್ದಾರೆ. ದಕ್ಷಿಣಕ್ಕೆ ಬಂದಂತಹ LPG ಗ್ಯಾಸ್ ಅನ್ನ ತುಂಬಿ ಹೊರಟಿ ಬಂದಂತಹ ಹಡಗುಗಳನ್ನ ಕೂಡ ಉತ್ತರ ಭಾರತದ ಕಡೆಗೆ ಕಳಿಸ್ತಿದ್ದಾರೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಆಟೋ ಚಾಲಕರು ಗ್ಯಾಸ್ ಬಿಟ್ಟು ಪೆಟ್ರೋಲ್ ಅನ್ನ ಬಳಸಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ನೀಡಿದ್ರು. ಈ ಹೇಳಿಕೆಗೂ ಕೂಡ DKಶಿ ಕಿಡಿಕಾರಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ರಾಜ್ಯದ ಹಿತಕ್ಕೆ ಸಹಾಯ ಮಾಡಬೇಕು, 2 ಶಿಪ್ಗಳು ಬಂದವು, ಯಾಕೆ ಗುಜರಾತ್ಗೆ ಕಳಿಸಿದ್ರು ಅಂತ ವಾಗ್ದಾಳಿ ನಡೆಸಿದ್ದಾರೆ. DK ಶಿವಕುಮಾರ್ ಏನೆಲ್ಲ ಹೇಳಿದ್ದಾರೆ ನೋಡೋಣ. ಜೋಶಿ ಅವರು ಫಸ್ಟು ನಮ್ಮ ರಾಜ್ಯದ ಹಿತಕ್ಕೆ ಸಹಾಯ ಮಾಡಬೇಕು. 2 ಇದು ಬಂತಪ್ಪ ಶಿಪ್ಪು, ಯಾಕೆ ಗುಜರಾತಲ್ಲಿ ಇಳಿತು? ಒಂದು ನಮ್ಮ ಮಂಗಳೂರಲ್ಲೋ ಕೇರಳಲ್ಲೋ ಚೆನ್ನೈಲೋ ಇಳಿಸ್ಬೇಕಾಯ್ತು. ಈ ಕಡೆ ದಕ್ಷಿಣ ಭಾರತಕ್ಕೆ ಯಾಕೆ ಅಲ್ಲಿ ಇಳಿಸ್ಕೊಂಡ್ರು? ಅವರೇನು ಬರೀ ಉತ್ತರ ಭಾರತ ನೋಡ್ತಾ ಇದ್ದಾರೆ, ದಕ್ಷಿಣ ಭಾರತ ಎಲ್ಲ ಮರಿತಾ ಇದ್ದಾರೆ. ಇನ್ನೇನು ಮಾಡ್ತೀರಿ? ಅವ್ರಿಗೆ ಇಲ್ಲಿ ಬೇಸ್ ಇಲ್ವಲ್ಲ ಸೌತ್ ಇಂಡಿಯಾಲಿ, ಅದಕ್ಕೆ ಅವ್ರು ರಾಜಕಾರಣ ಮಾಡ್ತಾರೆ. ಜೋಶಿ